ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ವಿ ಗೌಡ ಕನ್ನಡ ವ್ಲಾಗ್ಸ್. ಇವತ್ತು ಸೂಪರಾಗಿ ಸಖತ್ತಾಗಿರೋ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಇದು ಎಲ್ಲ ಕಡೆ ಫೇಮಸ್. ಅದು ಚಂದ್ರು ಅವ್ರದ್ದು ನೋಡಿಕೊಂಡೇ ಪ್ರಿಪೇರ್ ಮಾಡಿರೋದು. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ನೋಡೋಣ. ನೋಡಿದ್ರೆ ಗೊತ್ತಾಗಿರುತ್ತೆ. ಬೆಳ್ಳುಳ್ಳಿನ ನಾನು ಮಾಡ್ತಾ ಇರೋದು ಬೆಳ್ಳುಳ್ಳಿ ಕಬಾಬ್. ಬೇಕಾಗಿರೋದು ಬೆಳ್ಳುಳ್ಳಿ, ಕರಿಬೇವು, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ ಇಷ್ಟು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆಗೆ ಕಾರ್ನ್ಫ್ಲೋರು ಒಂದು 4 ಸ್ಪೂನ್ ತೊಗೊಳ್ಳಿ. ಎಷ್ಟು ಚಿಕನ್ ಮೇಲೆ ಡಿಪೆಂಡು. ಅವ್ರದ್ದು ವ್ಲಾಗ್ ನೋಡಿದ್ರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ನಾನು ಯೂಟ್ಯೂಬ್ ನೋಡಿಕೊಂಡೆ ಇದನ್ನು ಪ್ರಿಪೇರ್ ಮಾಡಿದ್ದು. ಬಟ್ ನಾನು ಅಂದ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಟೇಸ್ಟು ಅಂತ. ನಾನೇನು ಅಂದ್ಕೊಂಡೆ, ಬಟ್ ಸಖತ್ತಾಗಿತ್ತು. ಒಂದು ಸಲ ಮಾಡ್ಕೊತೀನಿ. ನಾನು ಇದನ್ನು ಎಷ್ಟು ದಿವಸದಿಂದ ಮಾಡಬೇಕು ಅಂತ ಅಂದ್ಕೊತಾನೆ ಇದ್ದೆ. ಬಟ್ ಇವಾಗ ಫೈನಲ್ ಆಗಿ ಚಾನ್ಸ್ ಸಿಕ್ತು. ಸೊ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಇಷ್ಟ, ಅದಕ್ಕೋಸ್ಕರ 4 ಸ್ಪೂನ್ ಹಾಕ್ಕೊಂಡು ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಮೈದಾ ಹಿಟ್ಟು. ಸೊ ಎರಡು ಸ್ಪೂನು. ಅಂದರೆ ಯಾವ ಸ್ಪೂನ್ನ ನೀವು ಅಳತೆಗೆ ಎತ್ಕೊತೀರೋ ಕಾರ್ನ್ಫ್ಲೋರ್ಗೆ, ಅದೇ ಸೇಮ್ ಸ್ಪೂನಿಂದ ಎಲ್ಲನೂ ಕೂಡ ಮೆಷರ್ಮೆಂಟ್ ಮಾಡ್ಕೊಳ್ಳಿ. ತುಂಬ ನಿಮಗೆ ಎಷ್ಟು ಕ್ವಾಂಟಿಟಿ ಏನಾದರೂ ಜಾಸ್ತಿ ಇದ್ದರೆ ಚಿಕನ್ದು, ನೀವು ಕ್ವಾಂಟಿಟಿ ಇದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನಾನಿಲ್ಲಿ ಅಕ್ಕಿ ಹಿಟ್ಟು 2 ಸ್ಪೂನು, ಮೈದಾ ಹಿಟ್ಟು 2 ಸ್ಪೂನು, 4 ಸ್ಪೂನು ಕಾರ್ನ್ಫ್ಲೋರ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾತ್ರ ನನ್ನ ಮಗ ನನ್ನ ಡಿಸ್ಟರ್ಬ್ ಮಾಡೋದ್ರಲ್ಲಿ ಎತ್ತಿದ ಕೈ. ನಾನು ಅದನ್ನೇ ಹೇಳ್ತಿದ್ದೆ, ಆ ಕಡೆ ಹೋಗು ಮಗನೆ ಅಂತ. ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕ್ಕೊಬೇಕು. ಸೊ ಕಡಲೆ ಹಿಟ್ಟು ಸೇಮ್ 1 ಸ್ಪೂನ್ ಇಲ್ಲಾಂದರೆ 2 ಸ್ಪೂನ್ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಡಿ. ಬಟ್ ಕಾರ್ನ್ಫ್ಲೋರ್ ಕ್ವಾಂಟಿಟಿ ಮೇಲೆ ಕಾರ್ನ್ಫ್ಲೋರ್ ನೀವು 2:1 ತೊಗೊಬೇಕು. ಅಂದರೆ ಕಾರ್ನ್ಫ್ಲೋರ್ ನೀವು 2 ಸ್ಪೂನ್ ತೊಗೊಂಡಿದ್ರೆ ಇನ್ನು ಮಿಕ್ಕಿದೆಲ್ಲ 1 ಸ್ಪೂನ್ ಅಷ್ಟೇ ತೊಗೊಬೇಕು. ಸೊ ಇವಾಗ ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಮೇಯ್ನ್ ಏನು ಗೊತ್ತಾ, ಮಿಕ್ಸಿಂಗ್. ಸೊ ನನಗೆ ಮಿಕ್ಸಿಂಗ್ ಸ್ವಲ್ಪ ಪ್ರಾಬ್ಲಮ್ಮು. ವೀಡಿಯೋ ಮಾಡಿಕೊಂಡು ಮಿಕ್ಸ್ ಮಾಡುವಾಗ ಆ ವಿಡಿಯೋ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಇವಾಗ ಉಪ್ಪು ಮತ್ತು ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ಳುವಾಗ ನಾನು ತೋರ್ಸೋಕ್ಕಾಗಿಲ್ಲ, ಆಮೇಲೆ ಮಿಸ್ಟೇಕ್ ಮಾಡ್ಕೊಂಬಿಡಿ. ಅಲ್ಲಿ ಬೆಳ್ಳಗೆ ಕಾಣಿಸೋದಿಲ್ಲ, ಅದು ಉಪ್ಪು ಮತ್ತು ಅರಿಶಿನ ಪುಡಿ. ಸೊ ಅದು ಕೂಡ ಅಷ್ಟೇ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ. ಮತ್ತು ಆವಾಗಲೇ ತೋರಿಸಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಗ್ರೈಂಡ್ ಮಾಡಿದ್ದೇನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ಇವಾಗ ಆ ಮಿಕ್ಸ್ ಇರುತ್ತಲ್ವ ಮಿಕ್ಸ್ಚರು, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ತರಿಯಾಗಿ ರುಬ್ಕೊಳ್ಳಿ, ತುಂಬ ನುಣ್ಣಗೆ ರುಬ್ಕೊಬಾರ್ದು. ಸೊ ತರಿಯಾಗಿ ರುಬ್ಕೊಂಡ್ರೆ ಆ ಬೆಳ್ಳುಳ್ಳಿ ಚೆನ್ನಾಗಿ ಸಿಗ್ತಾ ಇರುತ್ತೆ. ಮತ್ತು ಮೇಯ್ನಾಗಿ ಕರಿಬೇವು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಕೂಡ ಚಂದ್ರು ಅವ್ರು ಎಕ್ಸ್ಪ್ಲೇನ್ ಮಾಡಿದೆ. ಮತ್ತು ನಮಗೂ ಕೂಡ ಗೊತ್ತಿರುತ್ತಲ್ವ, ಹೇರ್ಸ್ಗಾಗಲಿ ಕಣ್ಗಾಗಲಿ ಅದಕ್ಕೆಲ್ಲ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಮೆಣಸಿನ್ಕಾಯಿ ಖಾರ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಖಾರ ಜಾಸ್ತಿ ಆಗೋದ್ರೆ ಅದೊಂದು ಪ್ರಾಬ್ಲಮ್ ಆಗುತ್ತೆ. ನಾನು ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಂಡೆ. ಬಟ್ ನಾನು ಗ್ರೀನ್ ಚಿಲ್ಲಿ ಏನು ಅಷ್ಟೊಂದು ಸ್ಪೈಸಿ ಆಗಿರಲಿಲ್ಲ. ಆಮೇಲೆ ಇವಾಗ ಅದೆಲ್ಲ ಮಿಕ್ಸಿ ಮಾಡಿ ಅದನ್ನು ಹಾಕ್ಕೊಂಡ್ಮೇಲೆ ಮೊಸರು ಹಾಕ್ಕೊಂಡಿದ್ದೀನಿ. ಸೊ ಮೊಸರು 1 ಕಪ್ಪಷ್ಟು ಮೊಸರು ಹಾಕ್ಕೊಳ್ಳಿ. ಸೊ ಸ್ಮಾಲ್ ಕಪ್ ಇದ್ದರೆ ಸಾಕು. ಯಾಕಂದರೆ ಚಿಕನ್ಗೆ ಅದು ತುಂಬ ರುಚಿ ಕೊಡುತ್ತೆ, ಸಾಫ್ಟ್ ಮಾಡುತ್ತೆ ಚಿಕನ್ನ, ಅದಕ್ಕೋಸ್ಕರ. ಮತ್ತು ಹೆಗ್ ಇಷ್ಟಪಡೋರು 1 ಹೆಗ್ ಹಾಕೊಬೋದು, ಇಷ್ಟ ಇಲ್ಲದೆ ಇರೋರು ಹೆಗ್ನ ಸ್ಕಿಪ್ ಮಾಡ್ಬೋದು. ಓಕೆನಾ. ನಾನು ಇಲ್ಲಿ ಒಂದೇ ಒಂದು ಇಂಗ್ರೀಡಿಯೆಂಟ್ಸು ಚಂದ್ರು ಹೇಳಿದ್ದ ಪ್ರತಿಯೊಂದು ನಾನು ಹಾಕ್ಕೊಂಡಿದ್ದೀನಿ, ಚಂದ್ರು ಅವ್ರು ಹೇಳಿದ್ದು. ಬಟ್ ಒಂದೇ ಒಂದು ಮಿಸ್ಸಿಂಗ್ ಅಂದರೆ ಅದು ಕಸ್ತೂರಿ ಮೇಥಿ. ಸೊ ಕಸ್ತೂರಿ ಮೇಥಿ ನಿಮ್ಮ ಮನೇಲಿದ್ದರೆ ದಯವಿಟ್ಟು ಹಾಕ್ಕೊಳ್ಳಿ. ಇಲ್ಲಿ ನಮ್ಮ ಮನೇಲಿ ಖಾಲಿ ಆಗೋಗಿತ್ತು, ನಾನು ಚೆಕ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಅದೊಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗೋಗಿದೆ. ಇನ್ನೆಲ್ಲ ಇಟ್ಟು ಆ ವಿಡಿಯೋದಲ್ಲಿ ಹೆಂಗೆ ಹೇಳಿದಾರೋ ಹಂಗೆ ಮಾಡಿದೆ. ಸೊ ನೋಡ್ತಾ ಇದ್ದರೆ ಬಾಯಲ್ಲಿ ಇವಾಗಲೂ ನನ್ನ ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಇದು ಸಂಡೇ ವ್ಲಾಗು. ಪ್ರಾಬಬ್ಲಿ ನಾನು ಇದನ್ನು ಮಂಡೇ ಹಾಕ್ತಾಯಿದ್ದೀನಿ ಅನಿಸುತ್ತೆ, ಅಂದರೆ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಈ ವಿಡಿಯೋ ನೋಡ್ತಾ ಇದ್ದರೆ ನನಗೆ ಬಾಯಲ್ಲಿ ಇವಾಗಲೂ ನೀರು ಬರ್ತಾಯಿದೆ, ಅಷ್ಟೊಂದು ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಬೆಳ್ಳುಳ್ಳಿ ಫ್ಲೇವರ್ ಬರಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಳ್ಳೇಬೇಕಾಗುತ್ತೆ. ಬಟ್ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಬಟ್ ಬೆಳ್ಳುಳ್ಳಿ ಯಾರ್ಯಾರು ಇಷ್ಟಪಡ್ತೀರಾ ದಯವಿಟ್ಟು ಮಿಸ್ ಮಾಡ್ದಿರೆ ಇದೊಂದು ರೆಸಿಪಿ ಮಾಡ್ಕೊಳ್ಳಿ. ಆಮೇಲೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಿಕ್ಸಿಂಗ್ ಪ್ರೋಸೆಸ್ ತುಂಬ ಚೆನ್ನಾಗಿ ಮಾಡಬೇಕು. ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚಿಕನ್ಗೆಲ್ಲ ಇಟ್ಕೊಬೇಕು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಬಿಡಿ. ಅಂದರೆ ಒಂದು ಸ್ವಲ್ಪ ನೆನೆದ್ರೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ಉಪ್ಪು ಖಾರ ಅದೆಲ್ಲ ಚೆನ್ನಾಗಿ ಚಿಕನ್ ಹೀರ್ಕೊಂಡಿರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಇವಾಗ ತಂತೀನಿ ನೋಡಿ ಯಾವ ಥರ ಇರುತ್ತೆ. ಮೇಲೆ ಕಾರ್ನ್ಫ್ಲೋರ್ ಉದ್ರಿಸಿ ಹಂಗೆ ಇಟ್ಟಿದ್ದೀನಿ.
ಆ್ಯಕ್ಚುಲಿ ಅದು ಕಾಣಿಸೋದಿಲ್ಲ, ಅದೆಲ್ಲ ಕಾರ್ನ್ಫ್ಲೋರು. 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಉದುರಿಸ್ಬೇಕು. ಆಮೇಲೆ ಬಾಣಲಿಗೆ ಹಾಕಿ ಕರ್ದು ಡೆಕ್ರೇಟ್ ಮಾಡಿ ತಂದೆ. ಸಾಕತ್ತಾಗಿ ಕಾಣಿಸ್ತಾ ಇತ್ತು, ಜ್ಯೂಸಿಯಾಗಿತ್ತು. ಅಂದರೆ ಕರ್ಡಿಂದ ಈ ಥರ ಜ್ಯೂಸಿ ಬಂದಿತ್ತು. ಬನ್ನಿ ಇವಾಗ ನೋಡೋಣ ಅವ್ರ ರಿಯಾಕ್ಷನ್. ಟೇಸ್ಟ್ ಮಾಡ್ತಾ ಇದ್ದಾರೆ. ನಿಜ ಹೇಳಿ, ನಿಜ ಹೇಳ್ಬೇಕು. ಸೂಪರ್ ಆಗೈತೆ. ಪ್ರಾಮಿಸ್. ಒನ್ ಮೋರ್ ಅನಿಸ್ತೈತೆ. ಹರ್ಷ ನಿಂಗೆ ಹೆಂಗೆ ಅನಿಸ್ತಿದೆ? ಪ್ರಾಮಿಸ್. ಸೂಪರ್. ಥ್ಯಾಂಕ್ ಯು. ಸೂಪರ್. ಹರ್ಷ ಅಕ್ಕ ಕೊಡು ಮಾಮ ಒಂಚೂರು. ಅಕ್ಕ ತಿನ್ಸು. ಸೂಪರ್. ಗಲ್ಲಲ್ಲಿ ಕಬಾಬ್ ಸೂಪರ್. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಬೆಳ್ಳಿ ಬೆಳ್ಳಿಲ್ಲ. ಚೆನ್ನಾಗಿದೆ, ಕಬಾಬ್ ಥರನೇ ಇದೆ. ಒಳ್ಳೆ ಏನು ಕಲರ್ ಇಳಿದ್ರೆ ಏನು ಇಳಿದ್ರೆ ಆರ್ಗ್ಯಾನಿಕ್ ಅಂತ. ಸೊ ನೋಡಿದ್ರಲ್ವಾ, ಸಖತ್ತಾಗಂತೂ ನಿಜವಾಗ್ಲೂ ಇತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಯಾರ್ಯಾರು ಇನ್ನೂ ಟ್ರೈ ಮಾಡದೇ ಇರೋರು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ದಯವಿಟ್ಟು ಎನ್ಕರೇಜ್ ಮಾಡಿ, ಮತ್ತು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಷ್ಟೇ ಕೇಳ್ಕೊತೀನಿ. ಥ್ಯಾಂಕ್ ಯು, ಬಾಯ್.